ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ದೋಸೆ ಹಿಟ್ಟು ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಹುಳಿ ಬರೋದಕ್ಕೆ ಅಂದರೆ ಫಾರ್ಮೆಂಟೇಷನ್ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಟಿಪ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಬೇಕ್ ಓವನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, 200 ಡಿಗ್ರಿಗೆ ಇಟ್ಟು ಒಂದು 5 ನಿಮಿಷ ನಾನು ಪ್ರೀ ಹೀಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ 5 ನಿಮಿಷ ಆಗಿದೆ. ನಂತರ ಇದನ್ನ ಆಫ್ ಮಾಡಿಬಿಡ್ಬೇಕು. ಆಮೇಲೆ ಓಪನ್ ಮಾಡಿ ದೋಸೆ ಹಿಟ್ಟನ್ನ ಇದ್ರ ಒಳಗಡೆ ಬೇಕೋ ಒಂದು ಒಳಗಡೆ ಹೀಗಿಟ್ಟು ಇದಕ್ಕೆ ಲಿಡ್ ಕವರ್ ಮಾಡಬೇಕು. ನಂತರ ಹೀಗೆ ಕ್ಲೋಸ್ ಮಾಡಿಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಇದನ್ನ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ದೋಸೆ ಮಾಡಬೇಕಿದ್ರೆ ಓಪನ್ ಮಾಡಿಕೊಂಡ್ರೆ ಸಾಕು. ಆವಾಗ ದೋಸೆ ಹಿಟ್ಟು ಚೆನ್ನಾಗಿ ಫಾರ್ಮೆಂಟೇಷನ್ ಆಗಿ ರೆಡಿಯಾಗಿರತ್ತೆ. ಇವಾಗ ಬೇಕ್ ಓವನ್ ಇಲ್ಲದೆ ಇರೋರು ಏನ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮೈಕ್ರೋ ಓವನ್ ಸಹಿತ ಇದೇ ರೀತಿಯಾಗಿ ಒಂದು 5 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ದೋಸೆ ಹಿಟ್ಟನ್ನು ಸಹಿತ ಅದ್ರ ಒಳಗಡೆ ಇಡಬಹುದು. ಇದನ್ನು ಬೆಳಗ್ಗೆ ಅಂದ್ರೆ ಒಂದು ನೈಟ್ ಅದ್ರೊಳಗೆ ಇಟ್ಬಿಟ್ರೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ದೋಸೆ ಹಿಟ್ಟು ಹುಳಿ ಬಂದು ರೆಡಿಯಾಗಿರತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಬೇಕ್ ಓವನ್ ಮತ್ತೆ ಮೈಕ್ರೋವೇವ್ ಇಲ್ಲದೆ ಇರೋರು ಏನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ತರ ಇಂಡಾಲಿಯಂ ಕುಕ್ಕರ್ ಇರುತ್ತಲ್ಲ, ಅದು ನೀವು ತುಂಬಾ ಹಿಟ್ಟಿದ್ರೆ ದೊಡ್ಡ ಕುಕ್ಕರ್ನೇ ತಗೋಬೇಕಾಗತ್ತೆ. ಒಂದು 10 ಲೀಟರ್ ಕುಕ್ಕರ್ ತಗೊಂಡ್ರೆ ಸಾಕು. ಇದನ್ನು ಸಮೇತ ಒಂದು 5 ನಿಮಿಷ ಅಂದ್ರೆ ಕುಕ್ಕರ್ ಫುಲ್ ಬಿಸಿ ಆಗೋವರೆಗೂ ಸ್ಟವ್ ಆನ್ ಮಾಡಬೇಕು. ನಂತರ ಇದಕ್ಕೆ ಮೇನ್ ಅಂದ್ರೆ ವಿಸಲ್ ಹಾಕಬಾರ್ದು, ಮತ್ತೆ ಒಳಗಡೆ ಗ್ಯಾಸ್ಕೆಟ್ನು ಹಾಕಿರಬಾರ್ದು. ನೋಡಿ ಫ್ರೆಂಡ್ಸ್, ಇವಾಗ ಕುಕ್ಕರ್ ಬಿಸಿ ಆಗಿದೆ. ಇದನ್ನ ಹೀಗೆ ಸೈಡಿಗೆ ಎತ್ತಿಟ್ಕೋಬೇಕು. ನಂತರ ನೋಡಿ, ಇದು 3 ಲೀಟರ್ ಕುಕ್ಕರ್ ಆಗಿರೋದ್ರಿಂದ ನಾನು ಹೀಗೆ ಚಿಕ್ಕ ಬಾಕ್ಸ್ ಅಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನಾನು ನೋಡಿ ಫ್ರೆಂಡ್ಸ್, ಒಳಗಡೆ ನಾನು ನೀರು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಡ್ರೈ ಆಗಿರೋ ಕುಕ್ಕರ್ನ ಇಟ್ಟಿದ್ದೀನಿ. ನಂತರ ಇದನ್ನ ಕವರ್ ಮಾಡಿ ನೈಟ್ ಫುಲ್ಲು ಹೀಗೆ ಇಡಬೇಕು. ಆವಾಗ ದೋಸೆ ಹಿಟ್ಟು ತುಂಬಾ ಚೆನ್ನಾಗಿ ಹುಳಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಓವನ್ನಿಂದ ರಾತ್ರಿ ಬಿಟ್ಟು ತೆಗೆದ ಮೇಲೆ ಹಿಟ್ಟು ಫಾರ್ಮೆಂಟೇಷನ್ ಆಗಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಕುಕ್ಕರಲ್ಲಿ ಇಟ್ಟಿರೋ ಹಿಟ್ಟು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಫಾರ್ಮೆಂಟೇಷನ್ ಆಗಿದೆ ಒಂದೇ ನೈಟಲ್ಲಿ. ಎರಡು ಹಿಟ್ಟಿಗೂ ನಾನು ಉಪ್ಪನ್ನ ಹಾಕಿಲ್ಲ ಫ್ರೆಂಡ್ಸ್. ನಾನು ದೋಸೆ ಮಾಡೋ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಓವನ್ನಲ್ಲಿ ಮತ್ತೆ ಕುಕ್ಕರ್ನಲ್ಲಿ ಓವರ್ ನೈಟ್ ಇಟ್ಟರೆ ಹೀಗೆ ಫಾರ್ಮೆಂಟೇಷನ್ ಆಗಿ ಹಿಟ್ಟು ರೆಡಿ ಆಗುತ್ತೆ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವರಿಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ.
AVK Hobby Ideasಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.